ಮೊಬೈಲಲ್ಲಿ ಕಾಸ್ಟ್ ಇನ್ಕಮ್ ಯಾವ ಥರ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೀವು ಎಲ್ಲಿ ಕಚೇರಿಯಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇವತ್ತು ನಿಮ್ಮ ಮೊಬೈಲಲ್ಲಿ 2 ನಿಮಿಷದಲ್ಲಿ ಯಾವ ಥರ ಕಾಸ್ಟ್ ಇನ್ಕಮ್ ಹಾಕಬೇಕು. ಸೊ ಯಾವುದೇ ಆಗಲಿ, SC ಆಗಲಿ, ST ಆಗಲಿ, ಜನರಲ್ ಆಗಲಿ, ಯಾವುದೇ ಕಾಸ್ಟ್ ಆಗಲಿ ಯಾವ ಥರ ಹಾಕಬೇಕು ಆನ್ಲೈನಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಏನಪ್ಪ ಅಂತಂದ್ರೆ ನೀವೇನು ಮಾಡಬೇಕು ಮೊದಲು, ಸೊ ಕ್ರೋಮಲ್ಲಿ ಹೋಗಿದ ತಕ್ಷಣ ಏನು ಮಾಡಬೇಕು ನೀವು ಇಲ್ಲಿ ನೋಡ್ಕೊಳ್ಳಿ. ಸೊ ಕ್ರೋಮಲ್ಲಿ ಹೋಗಿದ ತಕ್ಷಣ ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ನಾಡ ಕಚೇರಿ ಅಂತ ಟೈಪ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಲಾಗಿನ್ ಪಬ್ಲಿಕ್ ಅಂತಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಪಬ್ಲಿಕ್ ಲಾಗಿನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾಡ ಕಚೇರಿಗೆ ಸ್ವಾಗತ, ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅಂತ ಇದೆ. ಸೊ ಇಲ್ಲಿ ಏನು ಮಾಡೋದು, ಮೊಬೈಲ್ ಸಂಖ್ಯೆ ಇದೆ. ಸೊ ಇಲ್ಲಿ ನಿಮಗೆ ನಿಮ್ಮ ಹತ್ತಿರದ ಇರತಕ್ಕಂಥ ಒಂದು ಮೊಬೈಲ್ ನಂಬರ್ ಹಾಕೊಳ್ಳಿ, ಯಾಕಂದ್ರೆ OTP ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನಾನು ನಿಮ್ಮ ಲೈವ್ ಹಾಕ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕೊಳ್ಳಿ. ನಿಮ್ಮ ಫೋನ್ ನಂಬರ್ ಹಾಕಿದ ತಕ್ಷಣ ಒಂದು OTP ಬರುತ್ತೆ. ಫೋನ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ OTP ಪಡೆಯಿರತ್ತಿದೆ. ಸೊ OTP ಪಡೆಯಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ OTP ಅಂತಿದೆ. ಸೊ OTP ಹಾಕಬೇಕಾಗುತ್ತೆ. ಸೊ OTP ಹಾಕಿ ಇಲ್ಲಿ OTP ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಇತ್ತಿದೆ. ಸೊ ಕ್ಯಾಪ್ಚರ್ ಅಂದಮೇಲೆ ಸೊ ಇಲ್ಲಿ ಇದೆ, ಇಲ್ಲಿ ನೋಡ್ಕೊಳ್ಳಿ 6061. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಫೋನ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಅದರ OTP ಬರುತ್ತೆ. OTP ಹಾಕೊಳ್ಳಿ. ಸೊ ಇಲ್ಲಿ ಮೇಲೆ ಕ್ಯಾಪ್ಚರ್ ಇರುತ್ತೆ ಇಲ್ಲಿ ಬ್ಲೂ ಕಲರಲ್ಲಿ. ಸೊ ಇದು ನೀಲಿ ಕಲರಲ್ಲಿ. ಸೊ ಇದು ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ ತಕ್ಷಣ ಲಾಗಿನ್ ಅಂತಿದೆ. ಸೊ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಕ್ರಮಗಳಂತಿದೆ. ಸೊ ಈ ಥರ ಇಲ್ಲಿ ನೋಡ್ಕೊಳ್ಳಿ ಏನೇನಿದೆ ಅಂತ ಫ್ರೆಂಡ್ಸ್. ಸೊ ಏನಪ್ಪ ಅಂತಂದರೆ ಸೊ ಇಷ್ಟೆಲ್ಲ ಇದೆ. ಸೊ ಅಪ್ಲಿಕೇಶನ್ ನಿಮಗೆ ಯಾವ ಥರ ಹಾಕಲಿಕ್ಕೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ, ಅವರೇ ಹೇಳಿದ್ದಾರೆ ನಿಮಗೆ ಯಾವ ಥರ ಅಪ್ಲೋಡ್ ಮಾಡಬೇಕು, ಯಾವ ಥರ ಎಷ್ಟು ಇರಬೇಕು. ಸೊ 2 MB ಕಡಿಮೆ ಇರಬೇಕು. ಸೊ ಯಾವ್ಯಾವ ಪ್ರೊಸೀಜರ್ ಇದೆ. ಸೊ ಎಲ್ಲ ಈ ಯಶಸ್ವಿ ಸೈನ್ ನಂತರ ಪಾವತಿ ಮಾತ್ರ ಅಪ್ಲಿಕೇಶನ್ ಮಾನ್ಯವಾಗಿದೆ. ಸೊ ಈ ಥರ ಒಂದು ಅವರೇ ಕೊಟ್ಟಿದ್ದಾರೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ. ಸೊ ಇಷ್ಟು ಎಲ್ಲ ನಿಮ್ಗೆ ಓದಿಕೊಂಡು ಗೊತ್ತಾಗಲಿಲ್ಲಪ್ಪ ಅಂತಂದರೆ ಕೆಲವೊಂದಿಷ್ಟು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್. ಸೊ ಏನು ಮಾಡಬೇಕು ನೀವು, ಸೊ ಲಾಗಿನ್ ಆಗಿದ ತಕ್ಷಣ ಇಲ್ಲಿ ಸೊ ಇಲ್ಲಿ ನೋಡಿ ಒಂದು ರೈಟ್ ಸೈಡ್ ಅಂದರೆ ಬೆಳಕ್ಕೆ ಸೊ ಇಲ್ಲಿ 2 ಲೈನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಹೊಸ ವಿನಂತಿ ಇರುತ್ತೆ, ಅಂದರೆ ಹೊಸ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ. ಸೊ ಇದ್ರ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಜಾತಿ ಪ್ರಮಾಣ ಪತ್ರ ಇದೆ. ಸೊ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಏನಂದರೆ ಇನ್ನೊಂದು ಜಾತಿ ಪ್ರಮಾಣ ಪತ್ರ ಅಂತ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ. ಸೊ ಏನಂದರೆ ಜಾತಿ ಪ್ರಮಾಣ ಪತ್ರ. ಸೊ ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿದ ಗರಿಷ್ಠ ದಿನಗಳಂದರೆ 21 ದಿನದೊಳಗೆ ನಿಮಗೆ ಕಾಸ್ಟ್ ಇನ್ಕಮನ್ನು ಕೊಡ್ತಾರೆ ಛಾತ್ರ. ಬಟ್ ನೀವು ಕಚೇರಿಗೆ ಹೋಗಿ 2-3 ದಿನಗಳಲ್ಲಿ ತೊಗೋಬೋದು. ಸೊ ಸೇವಾ ಶುಲ್ಕ ಅಂದರೆ ಎಷ್ಟು ಪೇಮೆಂಟ್ ಮಾಡಬೇಕು, ಇದಕ್ಕೆ 40 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಸ್ಪೀಡ್ ಪೋಸ್ಟ್ ಬರಬೇಕಾದ್ರೆ 41 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅವಶ್ಯಕ ದಾಖಲೆಗಳು ಏನೇನು ಬೇಕು, ಅಫಿಡವಿಟ್ ಸ್ವಂತ ಬೇಕು, ಮತ್ತು ಶಾಲಾ ದಾಖಲೆ. ಸೊ ಯಾರೆಲ್ಲ ನೀವು ಶಿಕ್ಷಣ ಸಲುವಾಗಿ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಬೇಕಪ್ಪ ಅಂತಂದರೆ ಒಂದು SLC ಮಾರ್ಕ್ಸ್ ಕಾರ್ಡ್ ಜೊತೆಗೆ TC ಅಂದರೆ LC ಇದ್ರೆ ನಡೆಯುತ್ತೆ, ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ. ಸೊ ಹಳೆ ಜಾತಿ ಪ್ರಮಾಣ ಪತ್ರ ಇದ್ರೂ ಕೂಡ ನಡೆಯುತ್ತೆ. ಸೊ ವೇತನ ಪ್ರಮಾಣ ಪತ್ರ, ಸ್ವಯಂ ಘೋಷಣೆ, ಗುರುತಿನ ಚೀಟಿ, ವಿಳಾಸದ ಪುರಾವೆ, ಇತರೆ ದಾಖಲೆಗಳು ಬರುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ. ಇದರಲ್ಲಿ 2 ಅಥವಾ 3 ಇದ್ರೆ ಸಾಕು, ಡಾಕ್ಯುಮೆಂಟ್ಸ್ ಯಾವುದೇ ಬೇಕಾಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಪ್ರತಿ PDF ಫೈಲ್ ಗರಿಷ್ಠ ಗಾತ್ರವು 300 KB ಒಳಗಡೆ ಇರಬೇಕು, ಜಾಸ್ತಿ KB ಹಾಕೋಬಾರ್ದು ಅಂತ ಹೇಳಿದರೆ. ಸೊ ನೆಕ್ಸ್ಟ್ ಸೊ ಇಷ್ಟ ಇದೆ. ಸೊ ಏನು ಮಾಡಬೇಕು ನೆಕ್ಸ್ಟ್, ಸೊ ಇಲ್ಲಿ ನೋಡಿ ಕ್ಲಿಕ್ ಹೇಳಿ ನೋಡುತ್ತೆ, ಅದೇನು ಅವಶ್ಯಕತೆ ಇಲ್ಲ. ಸೊ ಮುಂದುವರಿಸುತ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಇರುತ್ತೆ ಓಕೆ ಫ್ರೆಂಡ್ಸ್. ಸೊ ಇಲ್ಲಿ ಚೂಸ್ ಡಿವೈಸ್ ಟೈಪ್, ನೀವು ಅದರಲ್ಲಿ ಹಾಕ್ತಾ ಇದ್ದೀರಿ, ಮೊಬೈಲಲ್ಲಿ ಹಾಕಬೇಕಂದ್ರೆ ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೆಸ್ಕ್ಟಾಪ್ ಅಂದರೆ ನಿಮ್ಮಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಸೊ 2 ಆಪ್ಷನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಮೊಬೈಲಲ್ಲಿ ಹಾಕ್ತಾ ಇದ್ದೀನಿ. ಸೊ ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ಕೊಳ್ಳಿ ಇಲ್ಲಿ ಏನೇನು ಹಾಕಬೇಕು ನೀವು. ಸೊ ಇಲ್ಲಿ ಉದ್ದೇಶ, ಸೊ ಆಧಾರ್ ಸಂಖ್ಯೆ ಹಾಕಬೇಕಾಗತ್ತೆ. ಸೊ ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಏನು ಮಾಡ್ಬೇಕು ನೆಕ್ಸ್ಟು, ಸೊ ಇಲ್ಲಿ OTP ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ OTP ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲು ಏನು ಹಾಕಬೇಕು, ನೀವು ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಆಧಾರ್ ನಂಬರ್ ಹಾಕಿ ಒಂಚೂರು. ಸೊ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ OTP ಹಾಕಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಸೊ ಇನ್ನೊಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಮೇನ್ ಆಗಿ ಇಲ್ಲಿ ನೋಡ್ಕೋಬೋದು. ಸೊ ನಿಮ್ಮದು ಆಟೋಮೆಟಿಕ್ ಬಂದುಬಿಡುತ್ತೆ. ಸೊ ನೀವು ಯಾವ ಡಿಸ್ಟಿಕ್ಕು ಮತ್ತು ನಿಮ್ಮದು ಯಾವ ತಾಲೂಕು ಮತ್ತು ಇಲ್ಲಿ ಇದೆಲ್ಲ ನಿಮ್ದು ಹೆಸರು ಕೂಡ ಬಂದಿರುತ್ತೆ. ಸೊ ಇಲ್ಲಿ ನಿಮ್ಮ ತಂದೆ ಹೆಸರು ಮತ್ತು ತಾಯಿ ಹೆಸರು ಮತ್ತು ಎಲ್ಲ ನೀವು ಹಾಕಬೇಕಾಗುತ್ತೆ ಓಕೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ನಿಮಗೆ ಫಿಲ್ ಮಾಡಿ ಹೇಳ್ತೀನಿ. ಸೊ ಏನು ಮತ್ತೊಂದು ಇದರಲ್ಲಿ ಏನು ಹಾಕಬೇಕಪ್ಪ ಅಂತಂದರೆ ಸೊ ನಿಮ್ಮದು ಜಿಲ್ಲೆ ಮತ್ತು ತಾಲೂಕು ಆಟೋಮೆಟಿಕ್ ತೊಗೊಳುತ್ತೆ. ಬಟ್ ನಿಮ್ಮದು ಹುಬ್ಬಳ್ಳಿ ಯಾವುದು ಬರುತ್ತೆ ಅದು ಹಾಕಬೇಕಾಗುತ್ತೆ. ಸೊ ನಿಮ್ಮ ಊರು ಗ್ರಾಮ ಯಾವುದು ಬರುತ್ತೆ ಅದು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅರ್ಜಿದಾರ ಹೆಸರು ಅಂತಿದೆ. ಸೊ ಆಟೋಮೆಟಿಕ್ ಬಂದಿರುತ್ತೆ. ಸೊ ಇಲ್ಲಿ ತಂದೆ ಹೆಸರು, ಸೊ ಇಲ್ಲಿ ನೋಡ್ಕೊಳ್ಳಿ ತಂದೆ ಹೆಸರು. ಸೊ ಏನಪ್ಪ ಅಂತಂದರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಸೊ ಮದುವೆ ಆಗದವ್ರು ಏನು ಮಾಡಬೇಕಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಆಯ್ಕೆ ಅಂತಿದೆ. ಸೊ ಒಂದು ವೇಳೆ ಮದುವೆ ಆಗಲಿಲ್ಲಪ್ಪ ಅಂತಂದರೆ ಕುಮಾರಿ ಹಾಕಬೇಕಾಗತ್ತೆ. ಒಂದು ವೇಳೆ ಮದುವೆ ಆಗಿದೆ ಅಂದರೆ ಶ್ರೀಮತಿ ಅಂತ ಹಾಕಬೇಕಾಗತ್ತೆ ಓಕೆ ಫ್ರೆಂಡ್ಸ್.
ಸೊ ಒಂದು ವೇಳೆ ಹುಡುಗ ಇದ್ದರೆ ಕುಮಾರ್ ಅಂತ ಹಾಕಬೇಕಾಗುತ್ತೆ. ಒಂದು ವೇಳೆ ಮದುವೆ ಆಗಿ ಜಾಸ್ತಿ ಏಜ್ ಆಗಿದ್ರೆ ಅವರು ಶ್ರೀ ಅಂತ ಹಾಕಬೇಕಾಗುತ್ತೆ ಓಕೆ ಫ್ರೆಂಡ್ಸ್. ಸೊ ಇದೊಂದು ಮೇನ್ ಆಗಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಮೇನ್ ಇದೆ, ತಂದೆ ಅಥವಾ ಗಂಡನ ಹೆಸರು. ಸೊ ಇದು ಇಲ್ಲಿ ಏನು ಹಾಕಬೇಕು ಗೊತ್ತಾಗಲ್ಲ ಕೆಲವಿಷ್ಟು ಓಕೆ ಫ್ರೆಂಡ್ಸ್. ಸೊ ಇಲ್ಲೊಂದು ಇದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಕೊಳ್ಳಿ, ಬಿನ್ ಅಂದರೆ ತಂದೆ ಹೆಸರು ಹಾಕ್ತಿರಪ್ಪ ಅಂತಂದರೆ ಬಿನ್ ಹಾಕಬೇಕಾಗುತ್ತೆ. ಒಂದು ವೇಳೆ ಗಂಡನ ಹೆಸರು ಹಾಕಬೇಕಂದ್ರೆ ಕೋ ಹೊತ್ತು ಹಾಕಬೇಕಾಗುತ್ತೆ. ಇದೊಂದು ಮೇನ್ ಆಗಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತಾಯಿ ಹೆಸರು ನೀವು ಹಾಕಬೇಕಾಗುತ್ತೆ. ಸೊ ಇಲ್ಲಿ ವಿಳಾಸ ಇದ್ದಲ್ಲಿ ಸೊ ಆಟೋಮೆಟಿಕ್ ತಾನೇ ತೊಗೊಳುತ್ತೆ. ಸೊ ಪಿನ್ ಕೋಡ್ ಕೂಡ ಆಟೋಮೆಟಿಕ್ ತಾನೇ ತೊಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಫೋನ್ ನಂಬರ್ ಕೂಡ ಆಗಲೇ ಫೋನ್ ನಂಬರ್ ಹಾಕಿ ಲಾಗಿನ್ ಮಾಡಿದರೆ ಅದು OTP ಕಳಿಸಿರಿ ಅಂತಿದೆ. ಸೊ OTP ಕಳಿಸಿ OTP ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಮೇಲ್ ನಿಮ್ಗೆ ಕಂಪಲ್ಸರಿ ಹಾಕಬೇಕಾಗುತ್ತೆ ಅದು. ಸೊ ಇಮೇಲ್ ಹಾಕಿ ಮತ್ತು OTP ಕಳಿಸಿ ಅದಕ್ಕೆ OTP ಅದು ಕೂಡ OTP ತೊಗೊಳುತ್ತೆ. OTP ಹಾಕಬೇಕಾಗುತ್ತೆ. ಸೊ ಫೋನ್ ನಂಬರ್ ಕೂಡ ಹಾಕಿದ ತಕ್ಷಣ ಇಲ್ಲಿ OTP ಕಳಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕೂ ಕೂಡ OTP ಬರುತ್ತೆ. ಸೊ ಇಷ್ಟೆಲ್ಲ ಇದೆ. ಸೊ ಇಷ್ಟೆಲ್ಲ ಹಾಕಿ ಒಂಚೂರು ನಿಮಗೆ ಹೇಳ್ಕೊಡ್ತೀನಿ ಲೈವು, ವೇಟ್ ಮಾಡಿ. ಸೊ ಫ್ರೆಂಡ್ಸ್ ಎಲ್ಲ ಡೀಟೇಲ್ಸ್ ಹಾಕಿ OTP ಹಾಕಿದ ತಕ್ಷಣ ಇಲ್ಲಿ ಮುಂದಿನದತ್ತಿದೆ. ಸೊ ಮುಂದುವರಿಸಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಬರೋದು ಏನಪ್ಪ ಅಂತಂದ್ರೆ ಯಾವ್ದು ಕಾಸ್ಟ್ ಹಾಕ್ತಾರೆ ಅದು ಇಂಪಾರ್ಟೆಂಟ್ ಇದೆ. ಸೊ ಮೀಸಲಾತಿ ಇಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ನೋಡ್ಕೋಬೋದು. ಸೊ ಯಾವೆಲ್ಲ ಸೊ ಕಾಸ್ಟ್ಗೆ ಪ್ರವರ್ಗ ಕ್ಯಾಟಗರಿ 1 ಬಂದರೆ ಇದ್ದರೆ ಕ್ಯಾಟಗರಿ 1 ಹಾಕೊಳ್ಳಿ. ಸೊ ಪ್ರವರ್ಗ 2A ಇದ್ದರೆ 2A ಹಾಕೊಳ್ಳಿ. ಮತ್ತು ಪ್ರವರ್ಗ 2B ಇದ್ದರೆ ಇದು ಹಾಕೊಳ್ಳಿ. ಮತ್ತು ಪ್ರವರ್ಗ 3A ಪ್ರವರ್ಗ 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ. ಸೊ ನಿಮಗೆ ನಿಮ್ದು ಯಾವ್ದು ಕಾಸ್ಟ್ ಇದೆ ಅದು ಹಾಕೊಳ್ಳಿ. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸೊ ಈ ಪಂಗಡಗಳು ಈ ಎರಡು ಜಾತಿಗಳು ಸೊ ಇದರಲ್ಲಿ ಕಾಸ್ಟು ಮತ್ತು ಇನ್ಕಮ್ ಬೇರೆ ಬರುತ್ತೆ. ಸೊ ಅದು ನೆನಪಿಟ್ಕೊಳ್ಳಿ. ಸೊ ಮತ್ತು ಜನರಲ್ ಕಾಸ್ಟ್ ಇದ್ದರೆ ಸೊ ಪ್ರವರ್ಗ 2A ಪ್ರವರ್ಗ 2B ಕ್ಯಾಟಗರಿ 3A. ಸೊ ಇವೆಲ್ಲ ಒಂದು ಕಾಸ್ಟ್ ಇನ್ಕಮ್ ಒಂದಿದ್ರಲ್ಲೇ ಬರ್ತವೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ನೀವು ಯಾವ್ದು ಕಾಸ್ಟ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಏನು ಮಾಡ್ಬೇಕು ನೀವು, ಸೊ ಅದರಲ್ಲಿ ಮತ್ತೆ ಬೇರೆ ಕಾಸ್ಟ್ ಬರುತ್ತೆ. ಸೊ ಲೈಕ್ ಸೊ ನಿಮಗೆ ನೋಡಿ ಒಂದು ಜನರಲ್ ಕಾಸ್ಟ್ ಹಾಕ್ತೀನಿ ಓಕೆನಾ. ಸೊ SC ಕಾಸ್ಟ್ ಸೊ ಪರಿಶಿಷ್ಟ ಜಾತಿ ಹಾಕೊಳ್ಳಿ. ಸೊ ಪರಿಶಿಷ್ಟ ಜಾತಿ ಹಾಕಿದ ತಕ್ಷಣ ಇಲ್ಲಿ ಕಾಸ್ಟ್ ಗ್ರೂಪ್ ಕ್ಯಾಟಗರಿ. ಸೊ ಇದ್ರ ಮೇಲೆ ನೋಡ್ಕೊಳ್ಳಿ. SCದಲ್ಲಿ ಸೊ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಇತರರು. ಸೊ ಈ ಥರ ಬರುತ್ತೆ. ಸೊ ನಿಮಗೆ ನಿಮ್ದು ಕಾಸ್ಟ್ ಯಾವ್ದು ಬರುತ್ತೆ ಸೊ ಅದು ಹಾಕ್ಕೊಳ್ಳಿ. ಸೊ ಅದು ಹಾಕಿದ ತಕ್ಷಣ ಇಲ್ಲಿ ಲೈಕ್ ನೋಡ್ಕೊಳ್ಳಿ, ಜಸ್ಟ್ ಹಾಕ್ತಾ ಇದ್ದೀನಿ. ಸೊ ಇತರರು ಹಾಕಿದ ತಕ್ಷಣ ಇಲ್ಲಿ ಮತ್ತೆ ಸೊ ಬೇರೆ ಬರುತ್ತೆ. ಅಡಿಯ, ಅಗೇರ, ಅಜಿಲ, ಅನಾಮಕ, ಅರೆಮಾಲ. ಸೊ ಇಷ್ಟೆಲ್ಲ ಕಾಸ್ಟ್ ಬರುತ್ತೆ. ಸೊ ಯಾವ್ದು ಕಾಸ್ಟ್ ಬರುತ್ತೆ ಸೊ ಅದು ಹಾಕ್ಕೊಳ್ಳಿ. ಸೊ ಅದು ಹಾಕಿದ ತಕ್ಷಣ ಇಲ್ಲಿ ಸೊ ಇಲ್ಲಿ ನೋಡ್ಕೊಳ್ಳಿ, ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮೂಲಗಳಿಂದ ಸೊ ಎಷ್ಟಿದೆ ಇನ್ಕಮು, ಒಂದು 10,000 30,000 ಹಾಕೊಳ್ಳಿ. ಸೊ ಜಾಸ್ತಿ ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ 5 lakhs 7 lakhs ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಲ್ಲಿ ಉದ್ದೇಶ ಆಯ್ಕೆ ಮಾಡಿ, ಇದೊಂದು ಮೇನ್ ಇದೆ. ಸೊ ಏನಪ್ಪ ಅಂತಂದರೆ ಸೊ ನೀವು ಓದ್ತಾ ಇದ್ದೀರಿ ಅಂದರೆ ವಿದ್ಯಾಭ್ಯಾಸ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೇಂದರೆ ಜಾಬಿಗೋಸ್ಕರ ಹಾಕ್ತಾ ಅಂದರೆ ನೌಕರಿಗಾಗಿ ಹಾಕಿ. ಮತ್ತು ಇತರೆ ಸೊ ಎಲ್ಲದಕ್ಕೂ ಬೇಕಪ್ಪ ಅಂತಂದರೆ ಇತರೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಮುಂದಿನದು ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂಚೂರು ಫ್ರೆಂಡ್ಸ್ ನೋಡ್ಕೊಳ್ಳಿ. ಸೊ ಇದೆಲ್ಲ ಹಾಕೊಂಡ್ಮೇಲೆ ಏನು ಮಾಡ್ಬೇಕು ನೀವು, ಸೊ ಇಷ್ಟೆಲ್ಲ ಹಾಕಿ ನೀವು ಏನು ಮಾಡಬೇಕು ಮುಂದುವರಿಯುತ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಮುಂದುವರಿಯಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ಬೋದು ಇಲ್ಲಿ ಏನೇನು ಬರುತ್ತೆ. ಸೊ ಇಲ್ಲಿ ನಿಮ್ಮ ಏನಂದರೆ ಸೊ ಅಪ್ಡೇಟ್ ಇದ್ದರೆ ಇದು ಏನಂದರೆ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಬಿಟ್ಟು PDF ಗರಿಷ್ಠ 300 KB ಒಳಗಡೆ ಆಗಬೇಕು. ಸೊ ಶಾಲಾ ದಾಖಲೆ ಯಾವುದಾದ್ರೂ ಸೊ TC ಇದ್ದರೆ TC, ಸೊ SLC ಮಾರ್ಕ್ಸ್ ಕಾರ್ಡ್ ಇದ್ದರೆ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಸೊ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ಸೊ PDF ಇರುತ್ತೆ. ಸೊ ಎಫೆಕ್ಟು ಹಳೆ ಜಾತಿ ಪತ್ರ ಇದ್ದರೆ ಸೊ ಅದು ಕೂಡ ಹಾಕೊಳ್ಳಿ. ಸೊ ವಂಶವೃಕ್ಷ ಮತ್ತು ಸಂಬಂಧಿಕ ದೃಢೀಕರಣ ಪತ್ರ ಇದ್ದರೆ ಅದು ಕೂಡ ಹಾಕೊಳ್ಳಿ. ಸೊ ಇನ್ಕಮ್ ಸರ್ಟಿಫಿಕೇಟು, ಸ್ವಯಂ ಘೋಷಣೆ, ಗುರುತಿನ ಚೀಟಿ, ಸೊ ವಿಳಾಸದ ಪುರಾವೆ ಸೊ ಇದರ ಎಲ್ಲ ಅಪ್ಲೋಡ್ ಮಾಡಿ. ಸೊ ಸಲ್ಲಿಸಿ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಮುಂದುವರಿಸಿ ಸಲ್ಲಿಸಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಯುವರ್ GST ನಂಬರ್ ಈ ಥರ ನಿಮಗೆ RD ನಂಬರ್ ಬರುತ್ತೆ. ಸೊ ಈ ಥರ RD ನಂಬರ್ ಬಂದ ತಕ್ಷಣ ನಿಮಗೆ ಓಕೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಒಂದು ಫಾರ್ಮೆಟ್ ಬರುತ್ತೆ. ಸೊ ಇದರಲ್ಲಿ ನೀವು ಏನೇನು ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಎಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಸೊ ಒಂದು ವೇಳೆ ನೀವು ನೋಡ್ಕೊಳ್ಳಿ ಏನೇನು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ, ಅಲ್ಲಿ ಕೂಡ ನಿಮ್ಮದು ಸ್ವೀಕೃತಿ ಎಲ್ಲ ಬಂದಿರುತ್ತೆ. ಸೊ ಇದು ನಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಪೇಮೆಂಟ್ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ ಇರುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ ಕೆಳಗೆ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ನೋಡ್ಕೊಳ್ಳಿ. ಸೊ ಡೀಟೇಲ್ಸ್ ಬಂದ ತಕ್ಷಣ ಇಲ್ಲಿ ಈ ಸಹಿಗೆ ಮುಂದುವರಿಸಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಸ್ ಯುವರ್ ಆಧಾರ್ ಲಿಂಕ್ ವಿತ್ ಯುವರ್ ಮೊಬೈಲ್ ನಂಬರ್ ಇರುತ್ತೆ. ಸೊ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ್ದು ಲಿಂಕ್ ಇದೆ ಸೊ ಅದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಯು ವಿಲ್ ಬಿ ಡೈರೆಕ್ಟೆಡ್ ಟು ಈ ಸನ್ ಸೈಟ್ ಅಂತ ಇರುತ್ತೆ. ಸೊ ಇಲ್ಲಿ ಎಸ್ ಅಂದ ತಕ್ಷಣ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಏನೇನು ಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ.
ಸೊ ಇಲ್ಲಿ ಒಂದು ವೇಳೆ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಸೊ ಇಲ್ಲಿ ವರ್ಚುವಲ್ ಐ ಡಿ ಅಂತಿದೆ ಅದು ಕೂಡ ಹಾಕ್ಬೋದು. ಸೊ UID ಟೋಕನ್ ಕೂಡ ಇರ್ಬೋದು. ಸೊ ಯಾವುದೇ ಅದು ಹಾಕೊಳ್ಳಿ. ಸೊ ಇಲ್ಲಿ ಹಾಕ್ಕೋತೀನಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಎಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ಆಧಾರ್ OTP ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮೊಂದು OTP ಬರುತ್ತೆ. ಆಧಾರ್ ಕಾರ್ಡ್ ಯಾವ್ದು ಫೋನ್ ನಂಬರ್ ಲಿಂಕ್ ಇರುತ್ತೆ ಸೊ ಅದೇ ಬಂದಿರುತ್ತೆ. ಸೊ ನೋಡ್ಕೊಳ್ಳಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ OTP ಅಂತ ನೋಡ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲೊಂದು ಬಾಕ್ಸ್ ಇರುತ್ತೆ, ಐ ಹಿಯರ್ ಬೈ ಶೇರ್ ದಟ್ ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತಿದೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೀವು ಏನಪ್ಪ ಅಂತಂದರೆ ₹40 ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಣ ಪಾವತಿಸಲು ಮುಂದುವರಿಯುತ್ತದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ವೀಕೃತಿ ನಂಬರ್ ಕೂಡ ಬಂದಿರುತ್ತೆ. ಸೊ ಪಾವತಿಸಬೇಕಾದ ಮೊತ್ತ ₹40 ಇರುತ್ತೆ. ಸೊ ಇಲ್ಲಿ ಕೆಳಗೆ ಬಂದ್ಕೊಳ್ಳಿ. ಸೊ ಕೆಳಗೆ ಬಂದ ತಕ್ಷಣ ಇಲ್ಲಿ ಐ ಅಕ್ಸೆಪ್ಟ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೋನ್ಪೇ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸ್ಕ್ಯಾನರ್ ತೊಗೊಂಡು ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತಿದೆ. ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸೊ ಟೈಮಿಂಗ್ ಇದೆ ನೋಡ್ಕೊಳ್ಳಿ. ಸೊ ಪೇಮೆಂಟ್ ಆದ ತಕ್ಷಣ ನೋಡ್ಕೊಳ್ಳಿ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಿದೆ. ಸೊ ಟ್ರಾನ್ಸಾಕ್ಷನ್ ID ಕೂಡ ಸೊ ಅಮೌಂಟ್ ಕೂಡ ಎಷ್ಟು ಪೇಮೆಂಟ್ ಆಗಿದೆ ಅದು ಕೂಡ ಇದೆ. ಸೊ ಇಲ್ಲಿ ಮುಂದುವರಿಸಿ ಅಂದರೆ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಸ್ವೀಕೃತಿ ಒಂದು ಪ್ರಿಂಟ್ ಅದು PDF ಬರುತ್ತೆ. ಸೊ ಮುಂದುವರಿಸಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ. ಸೊ ರಸೀದಿ ಮುದ್ರಿಸಿ ಅಂತಿದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್. ಸೊ ಬಂದುಬಿಟ್ಟು ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ, ನಾರ್ಮಲ್ ಮೆಸೇಜ್ ಬಂದಿರುತ್ತೆ, ಯಾವ ಅಪ್ಲಿಕೇಶನ್ ಹಾಕಿರೋದು ID ನಂಬರ್ ಕೂಡ ಬಂದಿರುತ್ತೆ. ಸೊ ಇಷ್ಟೇ ಇರೋದು ನೋಡ್ಕೊಂಡು ಇಷ್ಟೇ ಇದೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ನಿಮಗೆ ಯಾವ್ದು ಕಾಸ್ಟು ಗೊತ್ತಾಗಲಿಲ್ಲಪ್ಪ ಅಂತಂದರೆ ಸೊ SC ST ಯಾವ ಥರ ಹಾಕಬೇಕು, ಜನರಲ್ ಕಾಸ್ಟ್ ಯಾವ ಥರ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.